ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಿಮ್ ಹತ್ರ ತುಂಬಾ ಮುಖ್ಯವಾಗಿರೋ 2 ಟಾಪಿಕ್ಸ್ ಬಗ್ಗೆ ನಾನ್ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಟಾಪಿಕ್ ಅಲ್ಲಿ JSW ಸಿಮೆಂಟ್‌ನ ದೊಡ್ಡ ಸ್ಟೆಪ್ 3600 ಕೋಟಿಯ IPO ಶುರುವಾಗ್ತಾ ಇದೆ. ಇನ್ನು ಎರಡನೇ ಟಾಪಿಕ್ ಅಲ್ಲಿ ಭಾರತದ ಗ್ರೀನ್ ಎನರ್ಜಿ ಈ ಒಂದು ಜರ್ನಿ ಸಾಧನೆ ದೊಡ್ಡದಾಗಿದ್ರು ಕೂಡ ಅಷ್ಟೇ ಚಾಲೆಂಜಸ್ಗಳು ಕೂಡ ಹೊಸದಾಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು 6th ಆಗಸ್ಟ್ ವೆಡ್ನೆಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಇವತ್ತಿನ ಇಂಪಾರ್ಟೆಂಟ್ ಆದ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಆಗಸ್ಟ್ 7 ರಿಂದ ಒಂದು ಇಂಟ್ರೆಸ್ಟಿಂಗ್ IPO ಬಿಡ್ಸ್ಗೆ ಓಪನ್ ಆಗ್ತಿದೆ. ಅದು JSW ಸಿಮೆಂಟ್ ನದು. ಅಂದ್ರೆ ಇದೊಂದು ಮಾಸಿವ್ ಕಾಂಗ್ಲೋಮೆರೇಟ್, ಸಣ್ಣ ಕಂಪನಿ ಅಲ್ವಾ. ಇದರ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳೋ ಪ್ರಕಾರ ಅವ್ರಿಗಿಂತ ಹೆಚ್ಚು ಪ್ರಭಾವ ಇರೋ ದೊಡ್ಡ ಪ್ಲೇಯರ್ಸ್ ತುಂಬಿರೋ ಉದ್ಯಮದಲ್ಲಿ ಇದು ತನ್ನ ಅಂದ್ರೆ ಪ್ರೆಸೆನ್ಸ್ ನ ತುಂಬಾ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ. ಈ IPO ನಲ್ಲಿ ನೀವು ನೋಡಿದಾಗ ಕಂಪನಿಯ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಸುಮಾರು 2,000 ಕೋಟಿಯಷ್ಟು ಹಣವನ್ನ ಹಿಂದೆ ತಗೊಳ್ತಾ ಇದ್ದಾರೆ. ಇನ್ನೊಂದು 1,600 ಕೋಟಿ ಕಂಪನಿಗಳಿಗೂ ಕೂಡ ಹೋಗ್ತಾ ಇದೆ. ಇದನ್ನ ನೀವು ನೋಡಿದಾಗ ತನ್ನ ಸಂಕಷ್ಟಗಳಿಂದ ಹೊರ ಬರೋದಕ್ಕೆ ಅದಕ್ಕೆ ಬೇಕಾದ ಈ ಒಂದು ಬೂಸ್ಟರ್ ಶಾಟ್ ಅಂತ ಹೇಳ್ತೀವಿ ಗೊತ್ತಾ, ಚೈತನ್ಯ ಕೂಡ ಇಲ್ಲೊಂದ್ ಕಡೆ ಆಗ್ಬೋದು. ಈ IPO ನಮ್ಗೆ ತುಂಬಾ ಕ್ರೂರ ಅನ್ಸಿದ್ರು ಕ್ಯೂರಿಯಾಸಿಟಿಯನ್ನ ಮೂಡಿಸೋ ಸಿಮೆಂಟ್ ಉದ್ಯಮದೊಳಗೆ ಆಳವಾಗಿ ನೋಡೋದಕ್ಕೆ ಒಂದು ಚಾನ್ಸ್ ಅನ್ನ ಕೊಡುತ್ತೆ ನೋಡಿ. ಇಲ್ಲಿ ನೀವು ನೋಡಿದಾಗ ಸ್ಕೇಲ್, ಜಿಯೋಗ್ರಫಿ ಮತ್ತೆ ಟೈಮಿಂಗ್ ಮಾರ್ಕೆಟ್ಗೆ ಅಂದ್ರೆ ಅದಕ್ಕಿಂತ ತುಂಬಾ ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟರ್ಸ್ ಗಳು ತುಂಬಿಕೊಂಡಿದೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಭಾರತ ಪ್ರಪಂಚದ ಸೆಕೆಂಡ್ ಲಾರ್ಜೆಸ್ಟ್ ಸಿಮೆಂಟ್ ಆದ್ರೂ ನಾವು ತುಂಬಾನೇ ಹಿಂದೆ ಇದ್ದೀವಿ. ನಮ್ಮ ಮಾರ್ಕೆಟ್ ಶೇರ್ ನ ನೀವು ನೋಡಿದಾಗ ಪ್ರಪಂಚದ 8% ಮಾತ್ರ ಇರೋದು. ಮೊದಲ ಸ್ಥಾನದಲ್ಲಿರೋ ಚೈನಾ ಅಂದ್ರೆ ಪ್ರಪಂಚದ ಅರ್ಧಕ್ಕಿಂತ ಹೆಚ್ಚು ಸಿಮೆಂಟ್ ಅನ್ನ ತಯಾರಿಸತ್ತೆ. ಆದ್ರೆ ಇಲ್ಲಿ ಚೈನಾ ಎಕ್ಸ್ಪೋರ್ಟ್ ಮಾರ್ಕೆಟ್ ನ ಡಾಮಿನೇಟ್ ಮಾಡಿಕೊಂಡು ನಮ್ಮ ಈ ಒಂದು ದೇಶೀಯ ಕಾಂಪಿಟೇಟರ್ಸ್ ಯಾರೆಲ್ಲ ಇರ್ತಾರೆ ಅವ್ರನ್ನ ಸೋಲಿಸ್ತಿಲ್ಲ. ನಿಜವಾದ ಪೈಪೋಟಿ ಇರೋದು ಜಾಯಿಂಟ್ ಇಂಡಿಯನ್ ಕಾಂಗ್ಲೋಮೆರೇಟ್ಸ್ ಗಳ ಅಂದ್ರೆ ಸಿಮೆಂಟ್ ವಿಭಾಗಗಳ ನಡುವೆನೆ. ಇದಕ್ಕೆ ಸಿಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಭಾಗಶಃ ಕಾರಣ. ಅದ್ರ ಬಗ್ಗೆ ನಾನಿವತ್ತು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಸಿಮೆಂಟ್ ಬಗ್ಗೆ ತುಂಬಾ ಸರಳವಾಗಿ ನೀವು ಈ ರೀತಿ ಯೋಚನೆ ಮಾಡಿ. ಅಂದ್ರೆ ಕಡಿಮೆ ಏನಾದ್ರೂ ಕಟ್ಟಬೇಕು ಅಂತಂದ್ರೆ ನಿಮ್ಗೆ ಕೈಗೆ ಸಿಗೋ ಮರಳಾಗಿರ್ಬೋದು ಮತ್ತೆ ಕಲ್ಲನ್ನ ಬಳಸಲೇಬೇಕು. ಆದ್ರೆ ಹಾಗೆ ಮಾಡಿದ್ರೆ ಅದು ತಕ್ಷಣವೇ ಪುಡಿ ಆಗೋಗುತ್ತೆ ಅಲ್ವಾ. ಆದ್ರೆ ಅನ್ಫಾರ್ಚುನೇಟ್ಲಿ ಪ್ರಕೃತಿ ನಮ್ಗೆ ಏನ್ ಮಾಡಿದೆ, ಒಂದು ಸಣ್ಣ ಮ್ಯಾಜಿಕ್ ಅನ್ನ ಕೈಗೆ ಕೊಟ್ಟಿದೆ. ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಇದನ್ನ ನೀರಿನ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಆ ಎಲ್ಲಾ ಮರಳಾಗಿರ್ಬೋದು ಕಲ್ಲನ್ನ ಒಟ್ಟಿಗೆ ಹಿಡಿದುಕೊಳ್ಳೋ ಹಾಗೆ ಒಂದು ಗ್ಲೂ ತರ ಕೆಲಸ ಮಾಡತ್ತೆ. ಇದರ ಬಗ್ಗೆ ನಮ್ಗೆ ಅರ್ಥ ಆಗೋದೇನು, ಇದು ಒಂದು ಈ ಎಲ್ಲಾ ವಸ್ತುಗಳಿಗೆ ಕಸಿನ್ ತರ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್ ಪ್ರಪಂಚದಾದ್ಯಂತ ತುಂಬಾ ಹೇರಳವಾಗಿ ಸಿಗತ್ತೆ. ಅದೇ ನಾವೇನಂತ ಕರಿತೀವಿ ಸುಣ್ಣದ ಕಲ್ಲು ಅಂತ ತಿಳ್ಕೊಂಡಿರೋದು. ಸಿಮೆಂಟ್ ಉತ್ಪಾದನೆ ಶುರುವಾಗೋದು ದೊಡ್ಡ ಗಣಿಗಳಿಂದ ಅಂದ್ರೆ ಲೈಮ್ ಸ್ಟೋನ್ ಅಗದು ತೆಗೆಯೋದ್ರಿಂದ. ಈ ಲೈಮ್ ಸ್ಟೋನ್ ಜೇಡಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಿಕೊಂಡು ಕ್ಲಿನ್ಸ್ ಅನ್ನೋ ಒಂದು ದೊಡ್ಡ ಓವನ್ಸ್ ಗಳಲ್ಲಿ ಬಿಸಿ ಮಾಡಲಾಗತ್ತೆ. ಇದು ಅದನ್ನ ಒಂದು ಗಟ್ಟಿಯಾದ ವಸ್ತುವಾಗಿ ಅಂದ್ರೆ ಕ್ಲಿಂಕರ್ ಆಗಿ ಬದಲಾಯಿಸುತ್ತೆ. ಇದೇ ಸಿಮೆಂಟ್ ತಯಾರಿಕೆಯ ಒಂದು ಹೃದಯ ಭಾಗ. ಇದರ ಒಂದು ಪ್ರಾಸೆಸ್ ನ ನೀವು ನೋಡಿದಾಗ ಅತಿ ಟಫೆಸ್ಟ್ ಆದ ಪಾರ್ಟ್ ಅಂದ್ರೆ ಇದಕ್ಕೆ ತುಂಬಾ ಎನರ್ಜಿ ಮತ್ತೆ ಹಣನೂ ಕೂಡ ಖರ್ಚಾಗತ್ತೆ. ಈಗ ನಿಮ್ಮ ಒಂದು ಲಾಭಾಂಶ ಬರುತ್ತೆ ಗೊತ್ತಾ, ಅದು ನಿಮ್ಮ ಸಿಮೆಂಟ್ ನಲ್ಲಿ ಎಷ್ಟು ಕ್ಲಿಂಕರ್ ಅನ್ನ ಬಳಸ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದು. ಆದ್ರೆ ಕ್ಲಿಂಕರ್ ಅಂತ ಏನ್ ಕರಿತೀವಿ ಗೊತ್ತಾ, ಅದು ಸಿಮೆಂಟ್ ಖಂಡಿತವಾಗ್ಲೂ ಅಲ್ಲ. ಕ್ಲಿಂಕರ್ ಒಂದೇ ತುಂಬಾನೇ ಸ್ಟ್ರಾಂಗ್. ಅದಕ್ಕೆ ನೀರ್ ಹಾಕಿದ್ರೆ ನೀವ್ ಅದನ್ನ ಬಳಸೋದಕ್ಕೆ ಮುಂಚೆನೆ ಅದು ತುಂಬಾ ಸ್ಟ್ರಾಂಗ್ ಆಗ್ಬಿಡತ್ತೆ. ಸೊ ನೀವ್ ಅದಕ್ಕೆ ಜಿಮ್ಸಮ್ ಅಂದ್ರೆ ಈ ಒಂದು ಸ್ಲ್ಯಾಗ್ ಇರುತ್ತೆ ಗೊತ್ತಾ, ಅದನ್ನ ಫ್ಲೈ ಆಶ್ ತರ ಬೇರೆ ಬೇರೆ ಅಡಿಟಿವ್ಸ್ ಗಳನ್ನ ಸೇರ್ಕೊಂಡು ಯೂಸ್ ಮಾಡ್ಬೇಕಾಗತ್ತೆ. ನಿಮಗೆ ಬೇಕಾದ ಹಾಗೆ ಅದು ಬಿಹೇವ್ ಮಾಡುತ್ತೆ ಕೂಡ. ಆಮೇಲೆ ಅದನ್ನೆಲ್ಲ ಒಂದು ದೊಡ್ಡ ಮಿಲ್ಸ್ ಗಳಲ್ಲಿ ಒಟ್ಟಿಗೆ ಪುಡಿ ಮಾಡ್ತೀರಿ. ಈಗ ನೀವು ಸಿಮೆಂಟ್ ಗಳಲ್ಲಿ ಎಷ್ಟು ಕ್ಲಿಂಕರ್ ಇದೆ ಅನ್ನೋದನ್ನ ಅದರ ಕ್ಲಿಂಕರ್ ಫ್ಯಾಕ್ಟರ್ ಅಂತ ಅಳಿಯಲಾಗತ್ತೆ. ಕ್ಲಿಂಕರ್ ಹೆಚ್ಚುದಷ್ಟು ಕೂಡ ನಿಮ್ಮ ಸಿಮೆಂಟ್ ಬೇಗನೆ ಮತ್ತೆ ಹೆಚ್ಚು ಬಲವಾಗಿ ಗಟ್ಟಿ ಆಗುತ್ತೆ. JSW ಸಿಮೆಂಟ್ ತನ್ನ ಒಂದು ಸಿಮೆಂಟ್ ಮಾಡೋದ್ರಲ್ಲಿ ತುಂಬಾ ಸ್ಲ್ಯಾಗ್ ಅನ್ನ ಬಳಸುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈಗ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ನೋಡೋಣ. ಕ್ಲಿಂಕರ್ ಸಣ್ಣ ಅಂದ್ರೆ ಈ ಒಂದು ಇನರ್ಟ್ ಪೆಬಲ್ಸ್ ಹಾಗೆ ಇರುತ್ತೆ. ಅದನ್ನ ದೂರದವರೆಗೆ ನೀವು ರೇಲ್ ಅಥವಾ ಸಿ ರೂಟ್ಸ್ ಮೂಲಕ ಸಾಗಬಹುದು. ಆದ್ರೆ ಒಮ್ಮೆ ನೀವು ಅದನ್ನ ಸಿಮೆಂಟ್ ಆಗಿ ಬದಲಾಯಿಸಿದ್ರೆ ಅದು ಕೆಮಿಕಲಿ ಆಕ್ಟಿವ್ ಆಗತ್ತೆ. ಈಗ ಸಣ್ಣ ತೇವಾಂಶ ಕೂಡ ಅದನ್ನ ಹಾಳು ಮಾಡಬಹುದು. ಇದನ್ನ ಕಾಫಿ ಬೀನ್ಸ್ ಆಗಿ ಸಾಗಿಸೋದು ಮತ್ತೆ ಇನ್ಸ್ಟೆಂಟ್ ಕಾಫಿ ಆಗಿ ಸಾಗಿಸೋದ್ರ ನಡುವೆ ವ್ಯತ್ಯಾಸ ಇರುತ್ತೆ ಗೊತ್ತಾ, ಆ ರೀತಿ ಅಂತ ಒಮ್ಮೆ ಯೋಚನೆ ಮಾಡಿ. ಅದಕ್ಕೋಸ್ಕರನೇ ಸಿಮೆಂಟ್ ಹೆಚ್ಚು ದೂರ ಸಾಗ್ಸಕ್ ಆಗೋದೇ ಇಲ್ಲ. ಅದನ್ನ ಶಿಪ್ ಮಾಡೋದು ತುಂಬಾನೇ ಕಾಸ್ಟ್ಲಿ ಆಗತ್ತೆ. ಈ ಸತ್ಯ ನಾವು ನೋಡಿದಾಗ ಸಿಮೆಂಟ್ ಬಿಸ್ನೆಸ್ಗೆ ತುಂಬಾ ಮೇನ್ ಆಗಿರೋದು. ಕಂಪನಿಗಳು ಏನ್ ಮಾಡುತ್ತೆ, ಕ್ಲಿಂಕರ್ ನ ಗ್ಲೋಬಲಿ ಶಿಪ್ ಮಾಡೋದಾಗಿರ್ಬೋದು, ಅಂದ್ರೆ ಅದನ್ನ ಎಲ್ಲೆಲ್ಲಿ ಬಳಸಲಾಗುತ್ತೋ ಅಲ್ಲಿ ಹತ್ರನೇ ಈ ಕೆಲಸ ಸುಲಭವಾಗಬೇಕು ಆ ರೀತಿ ಮಾಡ್ಕೊಳತ್ತೆ. ಈಗ ನೋಡಿ, ಸಿಮೆಂಟ್ ತುಂಬಾ
ಈಸಿಯಾಗಿ ಪುಡಿ ಮಾಡ್ಕೋಬೇಕು ಅಲ್ವಾ, ಅದನ್ನ ದೂರದಿಂದ ನೀವು ಕಳಿಸ್ತೀರಾ ಅಂತ ಅಂದ್ರೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಹಾಳಾಗತ್ತೆ. ಬೇಸಿಕಲಿ ಈ ಒಂದು ಕ್ಲಿಂಕರ್ ಯೂನಿಟ್ಸ್ ಗಳಿರುತ್ತೆ ಗೊತ್ತಾ, ಗಣಿಗಳ ಹತ್ರನೇ ಇದ್ರೂನುವೆ ಸ್ಯಾಟಲೈಟ್ ಗ್ರೈಂಡಿಂಗ್ ಯೂನಿಟ್ಸ್ ಒಂದು ಡಿಮ್ಯಾಂಡ್ ಸೆಂಟರ್ಸ್ ನ ಸೃಷ್ಟಿ ಮಾಡತ್ತೆ. ಅಂದ್ರೆ ದೊಡ್ಡ ದೊಡ್ಡ ನಗರಗಳಿಗೆ ಅಥವಾ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಝೋನ್ಸ್ ಗಳ ತರ ಹತ್ರನೇ ಸ್ಥಾಪಿಸೋದು. ಇದು 3 ಡೈನಾಮಿಕ್ಸ್ ಅನ್ನ ಬೇಸಿಕಲಿ ಕ್ರಿಯೇಟ್ ಮಾಡುತ್ತೆ. ಒಂದು, ಕಂಪನಿಗಳು ಹೆಚ್ಚಾಗಿ ವ್ಯಾಲ್ಯೂ ಚೈನ್ ಅನ್ನ ಒಂದು ಭಾಗದ ಮೇಲೆ ಫೋಕಸ್ ಮಾಡೋ ರೀತಿ. ಹಲವಾರು ಒಂದು ಪೂರ್ತಿ ಇಂಟಿಗ್ರೇಟೆಡ್ ಈ ಒಂದು ಸಿಮೆಂಟ್ಸ್ ಬದಲು ಏನ್ ಮಾಡ್ತಾರೆ, ಕೇವಲ ಒಂದು ಗ್ರೈಂಡಿಂಗ್ ಯೂನಿಟ್ಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅವರು ಕೇವಲ ಕ್ಲಿಂಕರ್ ಅನ್ನ ಪರ್ಚೇಸ್ ಮಾಡಿದ್ರು ಗ್ರೈಂಡಿಂಗ್ ಮತ್ತೆ ಪ್ಯಾಕಿಂಗ್ ಯೂನಿಟ್ಸ್ ಅನ್ನ ಸೆಟಪ್ ಮಾಡ್ಕೊಳ್ತಾರೆ. ಹಾಗಂತ ನೀವು ನಿಮ್ಮ ಒಂದು ಕ್ಲಿಂಕರ್ ನ ಕಂಟ್ರೋಲ್ ಮಾಡದಿದ್ರೆ ನೀವೇನ್ ಮಾಡ್ಬೇಕಾಗತ್ತೆ ಗೊತ್ತಾ, ಪ್ರೈಸ್ ಅಂಡ್ ಸಪ್ಲೈ ಶಾಕ್ಸ್ ಅಲ್ಲಿ ತುಂಬಾ ವೀಕ್ ಆಗಿ ಹೋಗ್ತೀರಾ. ಅದಕ್ಕೋಸ್ಕರ ಲಾಂಗ್ ರನ್ ಅಲ್ಲಿ ನೀವು ನೋಡೋದಾದ್ರೆ ಇಂಟಿಗ್ರೇಟೆಡ್ ಪ್ಲಾಂಟ್ಸ್ ಉತ್ತಮವಾಗಿ ಕೆಲಸ ಮಾಡುತ್ತೆ. ಎರಡನೇದಾಗಿ, ಇದರಿಂದ ಸಿಮೆಂಟ್ ಒಂದು ಜಿಯೋಗ್ರಾಫಿಕಲಿ ಫ್ರಾಗ್ಮೆಂಟೆಡ್ ಅಂದ್ರೆ ಪ್ರದೇಶಗಳಿಗೆ ಸೀಮಿತವಾಗಿರೋ ಉದ್ಯಮವಾಗಿರುತ್ತೆ. ನೋಡಿ, ಭಾರತದ ಸಿಮೆಂಟ್ ಉದ್ಯಮವನ್ನ ನೀವು ನೋಡೋದಾದ್ರೆ ಉತ್ತರ ಆಗಿರ್ಬೋದು, ದಕ್ಷಿಣ ಮತ್ತೆ ಪೂರ್ವ ಹಾಗೆ ಪಶ್ಚಿಮ ಅಂತ 4 ರೀಜನಲ್ ಸ್ಟ್ರಾಂಗ್ ಹೋಲ್ಡ್ಸ್ ಇಂದ ವಿಂಗಡಣೆ ಮಾಡ್ತಾರೆ. ಮೂರನೇದಾಗಿ, ಸಿಮೆಂಟ್ ಅನ್ನ ನೀವು ನೋಡಿದಾಗ ಈ ಒಂದು ಇಂಡಸ್ಟ್ರಿಯಲ್ಲಿ ಅಥವಾ ಸೆಕ್ಟರ್ ಅಲ್ಲಿ ಈ ಕಾಂಪಿಟೇಟಿವ್ ಅಂತ ಹೇಳ್ತೀವಿ ಗೊತ್ತಾ, ತುಂಬಾನೇ ಜಾಸ್ತಿ. ಪ್ರತಿಯೊಂದು ಸ್ಥಳೀಯ ಮಾರ್ಕೆಟ್ ಗಳಲ್ಲೂ ಕೂಡ ಸಣ್ಣ ಮತ್ತೆ ರೀಜನಲ್ ಪ್ಲೇಯರ್ಸ್ ಗಳ ಗುಂಪೇ ಇರುತ್ತೆ. ಅವರೆಲ್ಲರೂ ಏನ್ ಮಾಡ್ತಾರೆ, ಈ ಒಂದು ಪ್ರೈಸಿಂಗ್ ಪ್ರೆಷರ್ ನ ಮತ್ತೆ ಒಂದೇ ತರದ ಡೂಪ್ಲಿಕೇಟೆಡ್ ಕಾಸ್ಟ್ ಗಳು ಏನಿರುತ್ತೆ ಅದನ್ನ ಯಾವಾಗ್ಲೂ ಕೂಡ ಫೇಸ್ ಮಾಡ್ತಾನೆ ಇರ್ತಾರೆ. ಹಾಗೆ ವೀಕ್ ಆಗಿರೋ ಒಂದು ಬ್ಯಾಲೆನ್ಸ್ ಶೀಟ್ಸ್ ಇರೋ ಸಣ್ಣ ಪ್ಲೇಯರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಇನ್ಪುಟ್ ಕಾಸ್ಟ್ ಗಳಿರುತ್ತಲ್ವಾ ಅದರಲ್ಲಿ ಒಂದು ಏರಿಳಿತಗಳು ಬಂದ್ರೂನುವೆ ಹಾಗೆ ಈ ಒಂದು ಸಾಗಾಟ ಖರ್ಚುಗಳಿಗೆ ತುಂಬಾನೇ ದುರ್ಬಲರಾಗಿರ್ತಾರೆ ಅಂತ ಹೇಳ್ಬೋದು. ಈ ಒಂದು ಡೀಪ್ ಆಗಿರೋ ಪೈಪೋಟಿನ ನೀವು ನೋಡಿದಾಗ ಇಂಡಿಯನ್ ಸಿಮೆಂಟ್ ಮಾರ್ಕೆಟ್ ನ ನಿಧಾನವಾಗಿ ಒಗ್ಗಟ್ಟೇನಿರುತ್ತೆ ಅಲ್ವಾ ಅದನ್ನ ಸೈಡ್ಗೆ ತಳ್ಳಿ ಹಾಕಿದೆ ಅಂತ ಗೊತ್ತಾಗುತ್ತೆ. ಕಷ್ಟದ ಸಮಯದಲ್ಲಿ ಸಣ್ಣ ಆಟಗಾರರು ಒದ್ದಾಡ್ತಿರ್ಬೇಕಾದ್ರೆ ಹಣಬಲ ಇರೋ ಈ ದೊಡ್ಡ ಕಂಪನಿಗಳು ಈ ಒಂದು ಸಣ್ಣ ಕಂಪನಿಗಳನ್ನ ನಿಧಾನವಾಗಿ ಪರ್ಚೇಸ್ ಮಾಡ್ತಾ ಬಂದಿದೆ, ಅಥವಾ ನಾವು ನೋಡೋದಾದ್ರೆ ಈ ಒಂದು ಕಾಂಪಿಟೇಷನ್ ಇಂದ ಹೊರ ಹಾಕಿದೆ ಅಂತ ಹೇಳ್ಬೋದು. ಹೀಗೇನೆ ಅಲ್ಟ್ರಾಟೆಕ್ ಹಲವಾರು ಸಣ್ಣ ಕಂಪನಿಗಳನ್ನ ನುಂಗ್ ಹಾಕಿ ಉದ್ಯಮದ ಒಂದು ಜಾಯಿಂಟ್ ಆಗಿ ಬೆಳೆದಿದೆ ನೋಡಿ. ಆದ್ರೆ ಅದಾನಿ ಸಿಮೆಂಟ್ ಎಸಿಸಿ ಮತ್ತೆ ಅಂಬುಜಾನ ಪರ್ಚೇಸ್ ಮಾಡಿಕೊಂಡು ವೇಗವಾಗಿ ಅದಕ್ಕೆ ಒಂದು ಸರಿಸಾಟಿ ಆಗ್ತಾ ಇದೆ. ಇನ್ನು ಶ್ರೀ ಸಿಮೆಂಟ್ ನಂತಹ ಬೇರೆ ಕಂಪನಿಗಳು ತಮ್ಮ ಒಂದು ಸ್ವಂತ ಬಲದ ಮೇಲೆ ಉತ್ತರ ಮತ್ತೆ ಪೂರ್ವದಲ್ಲಿ ಬೆಳೀತಾ ಇದ್ದಾರೆ. ಇನ್ನು ಸಿಮೆಂಟ್ ಅಲ್ಲಿ ನೀವು ನೋಡೋದಾದ್ರೆ ನೀವು ಏನು ಮಾರ್ತಿದ್ದೀರಿ ಅನ್ನೋದಷ್ಟೇ, ಹಾಗೇನೆ ಯಾರಿಗೆ ಮಾರ್ತಿದ್ದೀರಿ ಅನ್ನೋದು ಮುಖ್ಯ ಅಂತ ಗೊತ್ತಾಗತ್ತೆ. ಸ್ಥೂಲವಾಗಿ ನೀವು ನೋಡ್ಬೇಕಾದ್ರೆ 2 ಮಾರಾಟ ಮಾರ್ಗಗಳು ಈ ರೀತಿ ಇದೆ ನೋಡಿ. ಟ್ರೇಡ್ ಅಂದ್ರೆ ನಿಮ್ಮ ತರ ಈ ಒಂದು ಮನೆ ಕಟ್ಟೋರು ಯಾರೆಲ್ಲ ಇರ್ತಾರೆ ಹಾಗೆ ಸಣ್ಣ ಕೆಲಸ ಮಾಡೋರು ಅವ್ರಿಗೆ ಮಾರುವಂತಹ ಬ್ಯಾಗ್ಡ್ ಸಿಮೆಂಟ್ ಅಂತ ಹೇಳ್ತೀವಿ. ಹಾಗೇನೆ ನಾನ್ ಟ್ರೇಡ್ ಅಂದ್ರೆ ದೊಡ್ಡ ಇನ್ಫ್ರಾ ಪ್ರಾಜೆಕ್ಟ್ಸ್ ಗಳಿರುತ್ತೆ ಅಲ್ವಾ ಅದು, ಅಥವಾ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಮಾರುವಂತಹ ಬಲ್ಕ್ ಸಿಮೆಂಟ್. ಎರಡರಲ್ಲೂ ಕೂಡ ಅನುಕೂಲ ಮತ್ತೆ ಅನಾನುಕೂಲಗಳು ಖಂಡಿತವಾಗ್ಲೂ ಇದೆ. ಟ್ರೇಡ್ ವಿಭಾಗದಲ್ಲಿ ನಾವು ನೋಡೋದಾದ್ರೆ ಬೆಲೆ ಹೆಚ್ಚು ಸಿಗತ್ತೆ. ಪ್ರತಿ ಬ್ಯಾಗ್ಗೆ ನಾನ್ ಟ್ರೇಡ್ಗಿಂತ 30 ರೂಪಾಯಿಂದ 80 ರೂಪಾಯಿ ಹೆಚ್ಚು ಬರ್ಬೋದು. ಆದ್ರೆ ಇದರಲ್ಲಿ ಸಕ್ಸಸ್ಫುಲ್ ಆಗೋದು ಬೇಕಾದಷ್ಟು ಕಷ್ಟ. ಈಗ ನಿಮ್ಗೆ ದೊಡ್ಡ ಡೀಲರ್ಗಳ ನೆಟ್ವರ್ಕ್ ಇರಬೇಕು, ಮತ್ತೆ ಹೆಚ್ಚು ವರ್ಕಿಂಗ್ ಕ್ಯಾಪಿಟಲ್ ಇರಬೇಕು, ಮತ್ತೆ ಬೇಕಾದಷ್ಟು ನಂಬಿಕೆ ಬೇಕೇ ಬೇಕು. ನಾನ್ ಟ್ರೇಡ್ ಚಾನೆಲ್ಗಳಲ್ಲಿ ನೀವು ನೋಡೋದಾದ್ರೆ ನಿಮ್ಗೆ ದೊಡ್ಡ ಆರ್ಡರ್ ಸಿಗ್ಬೋದು, ಆದ್ರೆ ಅವರು ಬೆಲೆಯನ್ನ ತುಂಬಾನೇ ನೆಗೋಷಿಯೇಟ್ ಮಾಡ್ತಾರೆ. ಮತ್ತೆ ನಿಮ್ಮ ಬಿಸ್ನೆಸ್ ಯಾವಾಗ್ಲೂ ಕೂಡ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ನೀವು ಯಾವುದೇ ದಾರಿನ ಹಿಡಿದ್ರೂನುವೆ ನಿಮಗೆ ಬರುವಂತಹ ಲಾಭಾಂಶ ಅಂದ್ರೆ ಮಾರ್ಜಿನ್ಸ್ ಯಾವಾಗ್ಲೂ ಕೂಡ ಕಡಿಮೆ ಇರುತ್ತೆ. ಇದೊಂದು ಪ್ರಮಾಣದ ವ್ಯವಹಾರ ಅಂತ ಹೇಳ್ಬೋದು. ನಿಮ್ಮ ಕಾಸ್ಟ್ಗಳು ಸ್ವಲ್ಪ ಹೆಚ್ಚಾಗಿದ್ರು ನಿಮ್ಮ ಕಂಪನಿ ಮುಳುಗ್ ಹೋಗ್ಬೋದು. ನಿಮ್ಮ ಹತ್ರ ಲಕ್ಷಾಂತರ ಟನ್ ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್ ಇದ್ರೆ ನೀವು ಅದರಿಂದ ಏನ್ ಮಾಡ್ತೀರಿ? JSW ಸ್ಟೀಲ್ ನ ನೀವು ನೋಡಿದಾಗ, ಈಗ ಸ್ಟೀಲ್ ಮಾಡಿದಾಗ ಸ್ಲ್ಯಾಗ್ ಅನ್ನೋ ಅಂದ್ರೆ ವೇಸ್ಟ್ ರಾಕ್ ಸಿಕ್ತಿತ್ತು ಅಲ್ವಾ, ಆದ್ರೆ ಸ್ಲ್ಯಾಗ್ ನಿರುಪಯುಕ್ತ ಖಂಡಿತವಾಗ್ಲೂ ಅಲ್ಲ. ಅದು ಸಿಮೆಂಟ್ಗೆ ಒಂದು ನ್ಯಾಚುರಲ್ ಅಡಿಟಿವ್ ಕೂಡ. ಅದನ್ನ ನಾವ್ ಏನ್ ಮಾಡ್ತೀವಿ, ಮತ್ತಷ್ಟು ಸ್ಟ್ರಾಂಗ್ ಮಾಡೋ ಹಾಗೆ ಮಾಡ್ತೀವಿ. JSW ಗ್ರೂಪ್ ತನ್ನ ಒಂದು ತ್ಯಾಜ್ಯದಲ್ಲಿ ಒಂದು ಅವಕಾಶವನ್ನ ಕಂಡುಕೊಂಡಿತ್ತು. ಮತ್ತೆ JSW ಸಿಮೆಂಟ್ ಕೂಡ ಹುಟ್ಕೊಂಡಿದ್ದು ಅದೇ. ಕಂಪನಿ JSW ಸ್ಟೀಲ್ ನ ಸ್ಲ್ಯಾಗ್ ನೀವು ನೋಡಿದಾಗ ಮುಂದಿನ ಒಂದು ಸ್ಟೇಜ್ ಅಲ್ಲಿ ಅದನ್ನ ಬಳಕೆ ಮಾಡೋ ಹಾಗೆ ಶುರು ಮಾಡ್ಕೊಳ್ತು. ಇವತ್ತು JSW ಸಿಮೆಂಟ್ ತನ್ನ ಒಂದು ಕೋರ್ ಇನ್ಪುಟ್ ನ ನೀವು ನೋಡಬಹುದು, ಕ್ಲಿಂಕರ್ ಆಗಿರ್ಬೋದು, ಮತ್ತೆ ಸೌತ್ ಇಂಡಿಯಾದಲ್ಲಿ ಹಾಗೆ UAE ಅಲ್ಲಿ ಮಾಡ್ತಾ ಇದೆ. ಅದನ್ನ ಹತ್ರದ JSW ಸ್ಟೀಲ್ ಪ್ಲಾಂಟ್ಸ್ ಗಳಿಂದ ಬರೋ ಸ್ಲ್ಯಾಗ್ ಅನ್ನ ಬಳಸ್ಕೊಂಡು ಅಂದ್ರೆ ಪೂರ್ವ ಮತ್ತೆ ಪಶ್ಚಿಮದ ಡಿಮ್ಯಾಂಡ್ ಸೆಂಟರ್ಸ್ ಗಳ ಹತ್ರ ನಡೀತಾ ಇರೋದು. ನಿಜವಾದ ಸಿಮೆಂಟ್ ಆಗಿ
ಬದಲಾಯಿಸುತ್ತೆ ಅನ್ನೋದು ನಮ್ಗೆ ಇಲ್ಲಿಂದ ಗೊತ್ತಾಗತ್ತೆ. ಯಾಕೆ ಅಂದ್ರೆ ಕಾಂಪಿಟೇಷನ್ ಅಷ್ಟೊಂದು ಡೀಪ್ ಆಗಿದೆ. JSW ಭಾರತದ ಟಾಪ್ 10 ಸಿಮೆಂಟ್ ಕಂಪನಿಗಳಲ್ಲಿ ಒಂದಲ್ವಾ. ಸುಮಾರು 20 MTPA ಸಿಮೆಂಟ್ ಕೆಪಾಸಿಟಿ ಒಂದಿಗೆ ಇದು ಬಂದಿರೋದು. ಆದ್ರೆ ಬೇರೆಯವ್ರಿಗೆ ನಾವು ಕಂಪೇರ್ ಮಾಡಿದ್ರೆ ಇದಿನ್ನೂ ಒಂದು ಸಣ್ಣ ಬಿಸ್ನೆಸ್. ಅದು ಯಾವುದೇ ಪ್ರದೇಶವನ್ನ ಡಾಮಿನೇಟ್ ಮಾಡ್ತಾ ಇಲ್ಲ. ಮತ್ತೆ ಅದಕ್ಕೆ ಅಂದ್ರೆ ಕಡಿಮೆ ಪ್ರೈಸಿಂಗ್ ಪವರ್ ಕೂಡ ಇದೆ. ಈಗ ಅಲ್ಟ್ರಾಟೆಕ್ನೇ ತಗೊಳ್ಳಿ, ಹೆಚ್ಚು ಕಡಿಮೆ 9 ಪಟ್ಟು ಹೆಚ್ಚು ಸಿಮೆಂಟ್ ನ ಪ್ರೊಡ್ಯೂಸ್ ಮಾಡತ್ತೆ ಅಲ್ವಾ. ಅದಾನಿ 5 ಪಟ್ಟು ಹೆಚ್ಚು ಮಾಡತ್ತೆ. ಹೌದು, JSW ಸಿಮೆಂಟ್ ನ MD ಪಾರ್ಥ್ ಜಿಂದಾಲ್ ಈ ರೀತಿ ಹೇಳಿದ್ದಾರೆ. ಒಂದ್ ವೇಳೆ ಅಲ್ಟ್ರಾಟೆಕ್ ಅಥವಾ ಅದಾನಿ ತರದವರು ಏನಾದ್ರೂ ಕೂಡ ಖರೀದಿಸಬೇಕು ಅಂತಂದ್ರೆ ಅವರು JSW ಸಿಮೆಂಟ್ ನ ತುಂಬಾ ಸುಲಭವಾಗಿ ಬೀಟ್ ಮಾಡ್ತಾರೆ. ಸದ್ಯಕ್ಕೆ ಅವ್ರನ್ನ ಅಂದ್ರೆ ಚಾಲೆಂಜ್ ಮಾಡುವಂತಹ ಶಕ್ತಿ ನಮ್ಮ ಹತ್ರ ಇಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. JSW ನಂಬರ್ಸ್ ನ ನೀವು ನೋಡಿದ್ರೆ ಇಲ್ಲೊಂದು ಒಗಟಿದೆ ನೋಡಿ. ಕಂಪನಿಯ ಆದಾಯ 3 ವರ್ಷಗಳಿಂದ ತುಂಬಾ ಸ್ಟೇಬಲ್ ಆಗಿದೆ. ಸುಮಾರು 6,000 ಕೋಟಿ ಆಸ್ಪಾಸ್ನಲ್ಲಿದೆ ಅಂತ ಹೇಳ್ಬೋದು. ಆದ್ರೆ ಅವರ ಮಾರ್ಜಿನ್ಸ್ ಈ ಸಮಯದಲ್ಲಿ ಮುಳುಗ್ತಾ ಇದೆ. ಕಂಪನಿಗಳನ್ನ ನೀವು ನೋಡಿದಾಗ ಅಂದ್ರೆ FY23 ನಲ್ಲಿ 104 ಕೋಟಿ ಲಾಭ ಮಾಡಿತ್ತು. ಇನ್ನು 2 ವರ್ಷಗಳ ನಂತರ ಅದು 164 ಕೋಟಿ ನಷ್ಟನ ರಿಪೋರ್ಟ್ ಮಾಡಿದೆ. ಸರಿ, FY2023 ಅಲ್ಲಿ ನೀವು ನೋಡಿದಾಗ ಅಂದ್ರೆ ಅಸಾಮಾನ್ಯವಾಗಿ ಬಲವಾದ ವರ್ಷ ಆಗಿತ್ತು ಅಲ್ವಾ. ಕಲ್ಲಿದ್ದಲುಗಳ ಬೆಲೆನೂ ಕೂಡ ಕಡಿಮೆ ಇತ್ತು, ವಾಲ್ಯೂಮ್ಸ್ ಜಾಸ್ತಿ ಆಗಿತ್ತು. ಆದ್ರೆ ಅಂದಿನಿಂದ ಫ್ಯೂಯಲ್ ಮತ್ತೆ ಲಾಜಿಸ್ಟಿಕ್ಸ್ ಈ ಒಂದು ಕಾಸ್ಟ್ ಬಿಸ್ನೆಸ್ ನ ತುಂಬಾನೇ ಕಷ್ಟ ಮಾಡ್ಕೊಟ್ಟಿದೆ. ಕಂಪನಿ ಹೊಸ ಸಾಮರ್ಥ್ಯವನ್ನ ಸೇರಿಸ್ಕೊಂಡಿದ್ರು ಹೆಚ್ಚು ವಾಲ್ಯೂಮ್ ತರೋದಕ್ಕೆ ಅದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಇದರ ಒಂದು ಗ್ರೈಂಡಿಂಗ್ ಕೆಪಾಸಿಟಿ ಯುಟಿಲೈಸೇಷನ್ ನೀವು ನೋಡಿದಾಗ FY25 ನಲ್ಲಿ ಕೇವಲ 62.9% ಇತ್ತು. ಇನ್ನು FY24 ಇಲ್ಲಿಂದ ನೋಡಿದಾಗ 67.5% ಇಂದ ಇಳಿದೋಗಿದೆ. ಅಂದ್ರೆ ಅದರ ಒಂದು ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಸಾಮರ್ಥ್ಯದ ಸುಮಾರು 37% ಸುಮ್ಮನೆ ಖಾಲಿ ಕುಳಿತಿದ್ರು ಅಂತ. ಇದೊಂದು ದೊಡ್ಡ ಹೊರೆ ಅಲ್ವಾ. ಈಗ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಈ ಸಮಯದಲ್ಲಿ ಅದರ ಕ್ಲಿಂಕರ್ ಕೆಪಾಸಿಟಿ ಯುಟಿಲೈಸೇಷನ್ 84.3% ನಷ್ಟು ಸ್ಟ್ರಾಂಗ್ ಆಗಿದೆ. ಅಂದ್ರೆ ಕಂಪನಿ ತನ್ನ ಒಂದು ಕ್ಲಿನ್ಸ್ ಗಳನ್ನ ಒಂದು ಎಫಿಷಿಯನ್ಸಿಯಿಂದ ನಡೆಸ್ತಿತ್ತು ಅಂತ. ಆದ್ರೆ ಆ ಎಲ್ಲಾ ಕ್ಲಿಂಕರ್ಸ್ ಗಳ ಮಾರಾಟನ ನೋಡ್ಕೊಂಡಾಗ ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿರ್ಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಭರವಸೆ ಇದೆ ನೋಡಿ. ಕಂಪನಿ ಒಡಿಸ್ಸಾದಲ್ಲಿ ಒಂದು ಸಿಮೆಂಟ್ ಪ್ಲಾಂಟ್ ನಲ್ಲಿ ನಾವು ನೋಡಿದಾಗ ತನ್ನ ಒಂದು ಸಬ್ಸಿಡರಿ ಶಿವ ಸಿಮೆಂಟ್ ಅಡಿಯಲ್ಲಿ ಹೆವಿಯಾಗಿ ಇನ್ವೆಸ್ಟ್ ಮಾಡಿದೆ. ಅದು ಇನ್ನೂ ಕೂಡ ರ್ಯಾಂಪ್ ಅಪ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹೊಸ ಯೂನಿಟ್ಸ್ ಗಳು ಸ್ಟೆಬಿಲೈಸ್ ಆಗೋದಕ್ಕೆ ಸಾಮಾನ್ಯವಾಗಿ 12 ರಿಂದ 18 ತಿಂಗಳುಗಳು ಹಿಡಿಯತ್ತೆ. ಕಂಪನಿ ಮೇಲೆ ಸ್ವಲ್ಪನೂ ಕೂಡ ಸಾಲನೂ ಇದೆ. ಅಂದ್ರೆ ಮಾರ್ಚ್ 2024 ಹೊತ್ತಿಗೆ ಅದರ ಒಂದು ನೆಟ್ ಡೆಟ್ ನ ನೀವು ನೋಡಿದಾಗ 2,700 ಕೋಟಿಗಿಂತ ಹೆಚ್ಚಿತ್ತು. ಅದು ಕೆಟ್ಟದಾ? ಸರಿ, ಒಂದು ಕಂಪನಿಯ ಸಾಲವನ್ನ ಅಳೆಯೋ ಒಂದು ದಾರಿ ಅಂದ್ರೆ ಅದರ ಒಂದು ನೆಟ್ ಡೆಟ್ ಟು ಎಬಿಟಾ ರೇಷಿಯೋ ನೋಡೋದು. JSW ಸಿಮೆಂಟ್ಗೆ ಆ ಒಂದು ನಂಬರ್ಸ್ 2.3x ಇತ್ತು ಅಂತ. ಅದಿನ್ನೂ ಅಪಾಯಕಾರಿ ಅಂತ ಅನ್ಸ್ಲೇ ಇಲ್ಲ. ಆದ್ರೆ ಮಾರ್ಜಿನ್ಸ್ ಗಳು ಬೇಗನೆ ಎಲ್ಲೋ ಒಂದ್ ಕಡೆ ಏರಿಳಿತ ಕಾಣ್ತಾನೆ ಇತ್ತು. ಬಿಸ್ನೆಸ್ ನಲ್ಲಿ ಇದು ನೋಡಿದಾಗ ತುಂಬಾ ಆರಾಮವಾಗಿ ಕೂತ್ಕೊಳ್ಳೋಕೆ ಅವಕಾಶ ಕೊಡತ್ತಾ? ಇಲ್ಲ, ಯಾಕಂದ್ರೆ ತುಂಬಾ ಒಂದು ಕಾನ್ಸ್ಟೆಂಟ್ ಆದ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಅಂತ. ಈ ಒಂದು ಇಶ್ಯೂನ ನಾವು ನೋಡಿದಾಗ ಮುಂದಿನ ಒಂದು ನೆಕ್ಸ್ಟ್ ಬಿಗ್ ಲೀಪ್ ಒಂದು ಲೆವರ್ ಆಗಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ. 1,600 ಕೋಟಿಯ ಒಂದು ಫ್ರೆಶ್ ಇಶ್ಯೂನಿಂದ ಕಂಪನಿ 800 ಕೋಟಿಯನ್ನ ತನ್ನ ಮುಂಬರುವ ಕೆಪೆಕ್ಸ್ಗೆ ಅಂದ್ರೆ ರಾಜಸ್ಥಾನ್ನ ನಾಗ್ಪುರಲ್ಲಿ ಒಂದು ಹೊಸ ಗ್ರೀನ್ ಫೀಲ್ಡ್ ಇಂಟಿಗ್ರೇಟೆಡ್ ಸಿಮೆಂಟ್ಗೆ ಪ್ಲಾಂಟ್ಗಾಗಿ ಬಳಸ್ಕೊಳ್ತಿದೆ. ಇದನ್ನ ನಾವು ನೋಡಿದಾಗ 520 ಕೋಟಿಯನ್ನ ಸಾಲ ತೀರ್ಸೋದಕ್ಕೆ ಖರ್ಚು ಮಾಡ್ತಾ ಇದೆ ಅಂತ. ಈ ಒಂದು ಹೊಸ ಪ್ಲಾಂಟ್ ಅಂದ್ರೆ ರಾಜಸ್ಥಾನದಲ್ಲಿ ನಡೆಸ್ತಿರೋದು ಕಂಪನಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೋದು. ಅದಕ್ಕೆ ಸಪ್ಲೈ ಚೈನ್ ಆದ್ಯಂತನೂ ಕೂಡ ಗಂಭೀರವಾದ ಸಾಮರ್ಥ್ಯ ಕೊಡ್ತಾ ಇದೆ ಅಂತ ಗೊತ್ತಾಗತ್ತೆ. ಈಗ ಕಂಪನಿಯನ್ನ ನಾವು ನೋಡಿದಾಗ ಜಿಯೋಗ್ರಾಫಿಕ್ ಡೈವರ್ಸಿಫಿಕೇಶನ್ ಕೂಡ ಕೊಡತ್ತೆ. JSW ಸಿಮೆಂಟ್ ಸದ್ಯಕ್ಕೆ ಉತ್ತರದಲ್ಲಿ ಪ್ರೆಸೆನ್ಸೇ ಇಲ್ಲ. ರಾಜಸ್ಥಾನದಲ್ಲಿ ನೀವು ನೋಡಿದಾಗ ಒಂದು ಪ್ಲಾಂಟ್ NCR ಮತ್ತೆ ಗುಜರಾತ್ ಹಾಗೆ ವೆಸ್ಟರ್ನ್ UPಯ ಮುಖಾಂತರ ಪ್ರಮುಖ ಮಾರ್ಕೆಟ್ ಗಳಿಗೆ ಸರ್ವಿಸ್ ಕೊಡಬೇಕು ಅಂತ ಅದಕ್ಕೆ ಅದು ಸಹಾಯ ಮಾಡಬಹುದು. JSW ಸಿಮೆಂಟ್ ನ IPO ಒಂದು ಇಂಟ್ರೆಸ್ಟಿಂಗ್ ಬೆಟ್ ಆಗಿದೆ. ಜಾಯಿಂಟ್ಸ್ ಈಗಾಗಲೇ ರೂಲ್ಸ್ ನ ಡಿಕ್ಟೇಟ್ ಮಾಡೋ ಹಾಗೂ ಕೂಡ ಕಾಣ್ತಿದೆ. ಹಾಗೆ ಇಲ್ಲೇ ಮತ್ತೆ ಅಲ್ಲಿ ನಾವು ನೋಡಿದಾಗ ಅದೃಷ್ಟನೂ ಕೂಡ ಒಂದು ರೋಲ್ ಅನ್ನ ಪ್ಲೇ ಮಾಡಬಹುದು, ನಷ್ಟಗಳನ್ನ ಬದಲಾಯಿಸಬಹುದು. ಈಗ ಒಂದು ಕಠಿಣ ಬಿಸ್ನೆಸ್ ಒಳಗೆ ಈ ಕಂಪನಿ ತನ್ನ ದಾರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಗೊತ್ತಾಗ್ತಾ ಇದೆ. ಅದರ ಒಂದು ಹೊಸ ಪ್ಲಾನ್ಸ್ ನೀವು ನೋಡಿದಾಗ ಸಾಲವನ್ನ ಕಡಿಮೆ ಮಾಡುವಂತಹ ಪ್ಲಾನ್ ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಪೇರೆಂಟ್ ಕಂಪನಿ ಕೂಡ ಹೊರ ಬಂದು ತನ್ನ ಕಾಲ್ ಮೇಲೆ ತಾನು ನಿಲ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಬ್ರೀತಿಂಗ್ ಸ್ಪೇಸ್ ಕೂಡ ತಗೊಳ್ತಾ ಇದೆ. ಆದ್ರೆ ಮುಂದಿನ ದಾರಿ ತುಂಬಾ ಟಫ್ ಆಗಿರತ್ತೆ ಅಂತ ಇವರೆಲ್ಲರಿಗೂ ಕೂಡ ಗೊತ್ತು. ಈ ಒಂದು ಇಂಡಸ್ಟ್ರಿಯಲ್ಲಿ ನಾವು ನೋಡಿದಾಗ ಅಥವಾ ಸೆಕ್ಟರ್ ಅಲ್ಲಿ ಶಾರ್ಟ್ ಕಟ್ಸೇ ಇಲ್ಲ. ಮುಂದೆ ಹೋಗ್ಬೇಕು ಅಂತಂದ್ರೆ ನೀವು ನಿಧಾನಗತಿಯ ಹೋರಾಟದಲ್ಲೇ ಬದುಕುಳಿಬೇಕು, ಕಾಪಾಡ್ಕೊಳ್ಬೇಕು, ಹಾಗೆ ಸ್ಟ್ರಾಂಗ್ ಆಗಿ ಒಂದು ಪ್ರೆಸೆನ್ಸ್ ನ ಕೊಡಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ಕಳೆದ ತಿಂಗಳು ಭಾರತ ಒಂದು ದೊಡ್ಡ ಮೈಲ್ ಸ್ಟೋನ್ ಅನ್ನ ಅಂದ್ರೆ ತನ್ನ 2030 ಗುರಿಗಿಂತ ತುಂಬಾನೇ ಮುಂಚಿತವಾಗಿ ತಲುಪಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಭಾರತದ ಅಂದ್ರೆ ಟೋಟಲ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿ 50% ಈಗ ನಾನ್ ಫಾಸಿಲ್ ಫ್ಯೂಯಲ್ ಮೂಲಗಳಿಂದ ಬರ್ತಿದೆ. ಇದೊಂದು ಅಪರೂಪದ ಗೆಲುವು ಅಂತ ಅನ್ಸಲ್ವಾ? ಆದ್ರೆ ಈ ಒಂದು ಮೈಲ್ ಸ್ಟೋನ್ ತೆರೆಮನೆಯಲ್ಲಿ ಏನ್ ಆಗ್ತಿದೆ ಅಂತ ನೋಡೋದಕ್ಕೆ ಒಂದು ಪರ್ಫೆಕ್ಟ್ ಕ್ಷಣ ಕೂಡ. ಯಾಕೆ ಅಂತಂದ್ರೆ ಈ ಒಂದು ಪರಿವರ್ತನೆ ಪ್ರತಿಯೊಂದು ಹೆಜ್ಜೆಯಲ್ಲೂ
ಕೂಡ ನಾವು ನೋಡಬೇಕಾಗಿರೋ ಚಾಲೆಂಜಸ್ಗಳು ಬೇಕಾದಿದೆ. ಕಳೆದ 1-2 ತಿಂಗಳಲ್ಲಿ ನಡೆದಂತಹ ಪ್ರಮುಖ ಘಟನೆಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಂಬರ್ 1, ALMM ಲಿಸ್ಟ್ ಸೆಕೆಂಡ್ ಬಂದಿದೆ. ಜುಲೈ 30 ನಾವು ನೋಡಿದಾಗ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ಬಹುನಿರೀಕ್ಷಿತವಾಗಿ ALMM ಲಿಸ್ಟ್ ಸೆಕೆಂಡ್ ಅಂತ ಹೇಳ್ತೀವಿ ಫಾರ್ ಸೋಲಾರ್ ಸೆಲ್ಸ್ ನ ಪಬ್ಲಿಷ್ ಮಾಡ್ಕೊಂಡಿದೆ. ಇದೊಂದು ಭಾರತದಲ್ಲಿ ಪ್ರೊಡಕ್ಷನ್ ಫೆಸಿಲಿಟೀಸ್ ಅನ್ನ ಹೊಂದಿರೋ ಕಂಪನಿಗಳ ಲಿಸ್ಟ್ ಅಂತ ಹೇಳ್ಬೋದು. ಇವರೆಲ್ಲರೂ ಕೂಡ ಸೇರ್ಕೊಂಡು 13 ಗಿಗಾವಾಟ್ ಆಫ್ ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಕೂಡ ಹೊಂದಿದ್ದಾರೆ. ಈ ಲಿಸ್ಟ್ ಏನ್ ಮಾಡ್ತದೆ ನೋಡಿ, ಇಡೀ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ವ್ಯಾಲ್ಯೂ ಚೈನ್ ನೀವು ನೋಡೋದಾದ್ರೆ ಚೈನಾ ಡಾಮಿನೇಟ್ ಮಾಡುತ್ತೆ. ಹಾಗಾಗಿ ನಾವು ಅವರಿಂದ ತುಂಬಾ ಇಂಪೋರ್ಟ್ ಕೂಡ ಮಾಡ್ಕೊಳ್ತೀವಿ. ಈ ಒಂದು ಡಿಪೆಂಡೆನ್ಸಿನ ಕಡಿಮೆ ಮಾಡೋದಕ್ಕೆ ಸರ್ಕಾರ ALMM ಅಂದ್ರೆ ಅಪ್ರೂವ್ಡ್ ಲಿಸ್ಟ್ ಆಫ್ ಮಾಡೆಲ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ತೀವಿ, ಈ ಒಂದು ವೈಟ್ ಲಿಸ್ಟ್ ಅನ್ನ ತಗೊಂಡ್ ಬಂದಿರೋದು. ಸರ್ಕಾರದ ಈ ಒಂದು ಸೋಲಾರ್ ಪ್ರಾಜೆಕ್ಟ್ಸ್ ಗಳನ್ನ ನೀವು ನೋಡೋದಾದ್ರೆ ಈ ಒಂದು ಲಿಸ್ಟ್ ನಲ್ಲಿರೋ ಕಂಪನಿಗಳಿಂದ ಮಾತ್ರನೇ ಎಕ್ವಿಪ್ಮೆಂಟ್ ಅನ್ನ ಕೊಳ್ಳಬಹುದು ಅಂತ. ಇದರಿಂದ ಆದ ಪರಿಣಾಮ ದೊಡ್ಡದು. ನಾವು MVಯ IPO ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ವಿ, ALMM ವಾಪಸ್ ಬಂದಾಗ ಉದ್ಯಮದಾದ್ಯಂತನೂ ಕೂಡ ಆದಾಯ ರಾತ್ರೋರಾತ್ರಿ 145% ನಷ್ಟು ಹೆಚ್ಚಾಗ್ತಿತ್ತು ಅಂತ. ಹಿಂದೆ ನಾವು ನೋಡಿದಾಗ ಈ ಲಿಸ್ಟ್ ಕೇವಲ ಸೋಲಾರ್ ಮಾಡ್ಯೂಲ್ಸ್ ಗಳಿಗೆ ಇತ್ತು. ಆಗ ಕಂಪನಿಗಳು ಚೈನಾದಿಂದ ಸೆಲ್ಸ್ ನ ತಗೊಂಡ್ ಬಂದು ಇಲ್ಲಿ ಮಾಡ್ಯೂಲ್ಸ್ ಆಗಿ ಮಾರಾಟ ಮಾಡ್ತಿದ್ರು. ಈಗ ಸರ್ಕಾರ ALMM ಸೆಲ್ಸ್ ಗಳಿಗೂ ಕೂಡ ವಿಸ್ತರಣೆ ಮಾಡಿದೆ. ಆಗಸ್ಟ್ 31, 2025 ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಗಳನ್ನ ಬಳಸೋ ಸೆಲ್ಸ್ ಕೂಡ ಭಾರತದಲ್ಲೇ ತಯಾರಾಗಬೇಕು ಅಂತ ಹೇಳಿರೋದು. ಸೆಕೆಂಡ್, ಭಾರತ ವಿಂಡ್ ಟರ್ಬೈನ್ಸ್ ನ ಮ್ಯಾನುಫ್ಯಾಕ್ಚರರ್ಸ್ ಯಾರೆಲ್ಲ ಇರ್ತಾರೆ ಅವರು ಲೋಕಲ್ಸ್ ಆಗಿರ್ಬೇಕು ಅಂತ ಬಯಸ್ತಾ ಇದೆ. ಈಗ ವಿಂಡ್ ಎನರ್ಜಿಯ ವಿಷಯದಲ್ಲಿ ನಾವು ನೋಡೋದಾದ್ರೆ ಹೆಚ್ಚು ಕಡಿಮೆ ಇದೇ ತರದ ಬೆಳವಣಿಗೆ ಆಗ್ತಾ ಇದೆ. ಆಗಸ್ಟ್ 1 MNRE ಅಂದ್ರೆ ವಿಂಡ್ ಎನರ್ಜಿಗಾಗಿ ALMM ತರದ ಒಂದು ನಾರ್ಮ್ಸ್ ನ ರಿಲೀಸ್ ಮಾಡಿದೆ. ಅಂದ್ರೆ ಇದ್ರ ಪ್ರಕಾರ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ನ ಸ್ಥಾಪಿಸೋ ಯಾರೇ ಆದ್ರೂ ಕೂಡ ಪ್ರಮುಖ ಕಾಂಪೊನೆಂಟ್ಸ್ ನ ಹೊಂದಿರಬೇಕು. ಬ್ಲೇಡ್ಸ್, ಟವರ್ಸ್, ಜನರೇಟರ್ಸ್ ಎಕ್ಸೆಟ್ರಾ. ನೋಡಿ, ಇವುಗಳನ್ನ ಕೇವಲ ಸರ್ಕಾರ ಅನುಮೋದಿತ ವೆಂಡರ್ಸ್ ಗಳಿಂದಾನೇ ಸೋರ್ಸ್ ಮಾಡಬೇಕು ಅಂತ ಹೇಳಿರೋದು. ಅಂದ್ರೆ ಪೇಪರ್ಸ್ ಮೇಲೆ ಭಾರತದಲ್ಲಿ ವರ್ಷಕ್ಕೆ ಸುಮಾರು 18 ಗಿಗಾವಾಟ್ ವಿಂಡ್ ಟರ್ಬೈನ್ಸ್ ತಯಾರಿಸೋ ಸಾಮರ್ಥ್ಯ ಇದೆ ಅಂತ. ಆದ್ರೆ ವಾಸ್ತವದಲ್ಲಿ ಹೆಚ್ಚಿನ ಪ್ಲಾಂಟ್ಸ್ ನ ನೀವು ನೋಡಿದ್ರೆ 25% ಗಿಂತ ಕಡಿಮೆ ಕೆಪಾಸಿಟಿಯಲ್ಲಿ ಓಡತ್ತೆ ಅಲ್ವಾ. ಈ ಒಂದು ಹೊಸ ರೂಲ್ಸ್ ಇದನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬಿಟ್ಟು ಈ ರೂಲ್ಸ್ ಗಳು ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಆದದನ್ನ ಟಾರ್ಗೆಟ್ ಮಾಡ್ತಾ ಇದೆ. ನೋಡಿ, ಡೇಟಾ ಅಂದ್ರೆ ವಿಂಡ್ ಟರ್ಬೈನ್ಸ್ ನೀವು ನೋಡೋದಾದ್ರೆ ದೊಡ್ಡ ಪ್ರಮಾಣದ ಆಪರೇಷನಲ್ ಡೇಟಾ ಜನರೇಟ್ ಮಾಡುತ್ತೆ. ನ್ಯಾಷನಲ್ ಆಗಿರ್ಬೋದು ಮತ್ತೆ ಸೈಬರ್ ಸೆಕ್ಯೂರಿಟಿ ಕಾರಣಗಳಿಗೋಸ್ಕರ ಈ ಒಂದು ಮಾಹಿತಿ ವಿದೇಶಕ್ಕೆ ಹೋಗಬಾರ್ದು ಅಂತ ಸರ್ಕಾರ ಬಯಸ್ತಾ ಇರೋದು. ಹಾಗಾಗಿ ಹೊಸ ನಿಯಮಗಳ ಪ್ರಕಾರ ನಾವು ನೋಡಿದಾಗ ಎಲ್ಲಾ ವಿಂಡ್ ಟರ್ಬೈನ್ ಆಪರೇಷನಲ್ ಡೇಟಾವನ್ನ ಭಾರತದಲ್ಲೇ ಸ್ಟೋರ್ ಮಾಡಬೇಕು. ರಿಯಲ್ ಟೈಮ್ ಡೇಟಾ ಟ್ರಾನ್ಸ್ಫರ್ಸ್ ಅಬ್ರಾಡ್ಗೆ ನೋಡಿದಾಗ ಅದನ್ನ ಬ್ಯಾನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಕಂಪನಿಗಳು ಕೂಡ 1 ವರ್ಷದ ಒಳಗೆ ಭಾರತದಲ್ಲೇ ಆಪರೇಷನಲ್ ಕಂಟ್ರೋಲ್ ಸೆಂಟರ್ಸ್ ಮತ್ತೆ R&D ಅಂತ ಏನ್ ಹೇಳ್ತೀವಿ ಗೊತ್ತಾ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಈ ಫೆಸಿಲಿಟೀಸ್ ಗಳನ್ನ ಸ್ಥಾಪಿಸಬೇಕು. ಮೂರನೇದು, VGF ಮೂಲಕ ರಿನ್ಯೂಬಲ್ಸ್ ನ ಬೂಸ್ಟ್ ಮಾಡೋದು. ಈ ಜೂನ್ ನಲ್ಲಿ ಕೇಂದ್ರ ಸರ್ಕಾರ 30 ಗಿಗಾವಾಟ್ ಅವರ್ ಆಫ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ನ ಸಪೋರ್ಟ್ ಮಾಡಬೇಕು ಅಂತಾನೆ 5,400 ಕೋಟಿಯ ವಿಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಅನ್ನ ಪ್ಯಾಕೇಜ್ ಏನಿದೆ ಅಲ್ವಾ ಅದನ್ನ ಅಪ್ರೂವ್ ಮಾಡಿದೆ. ಬೇಸಿಕಲಿ VGF ಅಂತಂದ್ರೆ ಏನು, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳಿದೆ ಗೊತ್ತಾ, ಅದು ದೇಶಕ್ಕೆ ತುಂಬಾನೇ ಮುಖ್ಯ. ಆದ್ರೆ ಪ್ರೈವೇಟ್ ಕಂಪನಿಗಳಿಗೆ ಲಾಭನ ತಗೊಂಡೇ ಬರಲ್ಲ. ಒಂದು ಹೊಸ ಮೆಟ್ರೋ ಲೈನ್ ತರ ಇದು. ಇನ್ನು VGF ನೀವು ನೋಡಿದಾಗ ಈ ಗ್ಯಾಪ್ ಅನ್ನ ತುಂಬಿಸುತ್ತೆ. ಪ್ರೈವೇಟ್ ಕಂಪನಿಗಳಿಗೆ ಅಪ್ಫ್ರಂಟ್ ಆಗಿ ಕಾಸ್ಟ್ ಏನಿರುತ್ತೆ ಅಲ್ವಾ, ಒಂದು ಭಾಗವನ್ನ ಗ್ರಾಂಟ್ಸ್ ರೂಪದಲ್ಲಿ ಇದು ಕೊಡೋದು. ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ಗೆ ಅಪ್ಫ್ರಂಟ್ ಆಗಿ ನಾವು ನೋಡಿದಾಗ ದೊಡ್ಡದಾಗಿ ಖರ್ಚಾಗತ್ತೆ, ಆದ್ರೆ ಅವರು ನಿಧಾನವಾಗಿ ಹಣ ಮಾಡ್ತಾರೆ. ಹಾಗಾಗಿ VGF ಇವುಗಳಿಗೆ ಪರ್ಫೆಕ್ಟ್ ಅಂತ ಹೇಳ್ಬಹುದು. ಭಾರತದಲ್ಲಿ ಎನರ್ಜಿ ಸ್ಟೋರೇಜ್ ಅಲ್ಲಿ ನೀವು ನೋಡಿದಾಗ 2023ರಲ್ಲಿ ಮೊದಲ VGF ಸಪೋರ್ಟ್ ಸಿಕ್ಕಿದ್ದು. ಇತ್ತೀಚಿನ ರೌಂಡ್ ಅಸ್ತಿತ್ವದಲ್ಲಿರೋ VGF ಸಪೋರ್ಟ್ ನ ಡಬಲ್ ಮಾಡ್ಕೊಂಡಿರೋದು. ಒಟ್ಟು 43 ಗಿಗಾವಾಟ್ ಅವರ್ ಗಿಂತ ಹೆಚ್ಚು ಮಾಡಿದೆ. ನೋಡಿ, VGF ಬೇಸಿಕಲಿ ಬೇರೆ ಪ್ರಾಜೆಕ್ಟ್ಸ್ ಗಳಿಗೂ ಕೂಡ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್, ಕಳೆದ ವರ್ಷ ಜೂನ್ 2024ರಲ್ಲಿ ನೀವು ನೋಡೋದಾದ್ರೆ ಕ್ಯಾಬಿನೆಟ್ ಆಫ್ ಶೋರ್ ವಿಂಡ್ ಎನರ್ಜಿ ಯೋಜನೆಗಳಿಗೋಸ್ಕರನೇ 7,453 ಕೋಟಿಯ VGF ಅನ್ನ ಅಪ್ರೂವ್ ಮಾಡಿದ್ರು. ಅಂದ್ರೆ ಸಮುದ್ರದಿಂದ ಗಾಳಿ ಶಕ್ತಿಯನ್ನ ಪಡಿಬೇಕು ಅಂತ ಭಾರತ ಮಾಡಿದ ಮೊದಲ ಅಂದ್ರೆ ಸೀರಿಯಸ್ ಪ್ರಯತ್ನಗಳಲ್ಲಿ ಇದು ಕೂಡ ಒಂದು. ಸಮುದ್ರದ ಗಾಳಿ ನೀವು ನೋಡಿದಾಗ ಹೆಚ್ಚು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಸ್ಟೇಬಲ್ ಆಗಿರುತ್ತೆ ಕೂಡ. ಆದ್ರೆ ಸಮುದ್ರದ ಮಧ್ಯದಲ್ಲಿ ವಿಂಡ್ ಟರ್ಬೈನ್ಸ್ ಕಟ್ಟೋದು ತುಂಬಾನೇ ಕಾಸ್ಟ್ಲಿ. ಅಂದ್ರೆ ಭೂಮಿಯ ಮೇಲಿನ ಪ್ರಾಜೆಕ್ಟ್ ಗಳಿಗಿಂತ 2-3 ಪಟ್ಟು ಹೆಚ್ಚು ಖರ್ಚಾಗತ್ತೆ. ನಿಮ್ಗೆ ವಿಶೇಷವಾದ ಹಡಗುಗಳನ್ನ ನೋಡ್ತೀರಾ ಅಲ್ವಾ, ಅದಾಗಿರ್ಬೋದು, ಮತ್ತೆ ನೀರಿನೊಳಗಿನ ಕೇಬಲ್ಗಳಾಗಿರ್ಬೋದು, ಮತ್ತೆ ಟಫ್ ಸಿಚುವೇಶನ್ಸ್ ಅಲ್ಲಿ ಕೆಲಸ ಮಾಡಬಲ್ಲ ಮೇಂಟೆನೆನ್ಸ್ ಮಾಡ್ತಾರೆ ಗೊತ್ತಾ, ಆ ಟೀಮ್ಸ್ ಗಳು ಇರಲೇಬೇಕು. ನಿಖರವಾಗಿ ಇದನ್ನ ನಾವು ನೋಡಿದಾಗ VGF ಇಲ್ಲಿ ಅರ್ಥಪೂರ್ಣವಾಗಿರೋದು ಅಂತ ಗೊತ್ತಾಗತ್ತೆ. ಸರ್ಕಾರ ಕಷ್ಟಕರವಾದ ವಿಷಯಗಳನ್ನ ಕಲಿಯೋದಕ್ಕೆ ಆಗುವಂತಹ ಖರ್ಚನ್ನ VGF ಮೂಲಕ ನೋಡ್ತಾ ಇರೋದು. ಒಮ್ಮೆ ನೀವು ನೋಡಿದಾಗ ಡೆವಲಪರ್ಸ್ ಇದನ್ನ ಹೇಗೆ ಮಾಡೋದು ಅಂತ ಫಿಗರ್ ಔಟ್ ಮಾಡಿದ್ರೆ ಈ ಒಂದು ಫ್ಯೂಚರ್ ಅಲ್ಲಿ ಆಡುವಂತಹ ಸ್ಕೀಮ್ಗಳು ಏನೆಲ್ಲ ಇದೆ ಗೊತ್ತಾ,
ಗೊತ್ತಾ, ಅದು ಸರ್ಕಾರದ ಸಪೋರ್ಟ್ ಇಲ್ದೇನೆ ಕಮರ್ಷಿಯಲ್ ಆಗಿ ಆಗ್ಬೇಕು ಅನ್ನೋದು ಇವರ ಒಂದು ಕಂಡೀಷನ್ ಅಂತ ಗೊತ್ತಾಗುತ್ತೆ. ಹಾಗೆ ಐಡಿಯಾನು ಕೂಡ. ಜೂನ್ 30ರಿಂದ ಭಾರತದ ಅಂದ್ರೆ ಇಂಟರ್ ಸ್ಟೇಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಚಾರ್ಜಸ್ ಮೇಲೆ 100% ಮನ್ನವನ್ನು ಕೂಡ ನಿಲ್ಲಿಸಿದ್ದಾರೆ. ISTS ಚಾರ್ಜಸ್ ನೀವು ನೋಡಿದಾಗ ಎಲೆಕ್ಟ್ರಿಸಿಟಿಗೆ ಕಟ್ಟೋ ಟೋಲ್ ಫೀ ಅಂತ ಅನ್ಕೊಳ್ಳಿ. ರಾಜಸ್ಥಾನದಲ್ಲಿರೋ ಒಂದು ಸೋಲಾರ್ ಫಾರ್ಮ್ ಆಗಿರ್ಬೋದು, ಇದು ಕೂಡ ಒಂದು. ಮಹಾರಾಷ್ಟ್ರದ ಫ್ಯಾಕ್ಟರೀಸ್ಗಳಿಗೆ ಪವರ್ ಅನ್ನ ಮಾರಾಟ ಮಾಡಬೇಕು ಅಂದ್ರೆ ಆ ಎಲೆಕ್ಟ್ರಿಸಿಟಿ ರಾಜ್ಯದ ಗಡಿಗಳನ್ನ ದಾಟಿ ಟ್ರಾನ್ಸ್ಮಿಷನ್ ಲೈನ್ಸ್ ಮೂಲಕ ಸಾಗಬೇಕು. ಅಂದ್ರೆ ಆ ಒಂದು ಇಂಟರ್ ಸ್ಟೇಟ್ ಹೈವೇ ಬಳಸೋದಕ್ಕೆ ಡೆವಲಪರ್ಸ್ ಕಟ್ಟೋ ಹಣನೇ ISTS ಚಾರ್ಜಸ್ ಅಂತ ಹೇಳ್ತೀವಿ. ಇನ್ನು ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಗಳಿಗೆ ಆ ಒಂದು ಚಾರ್ಜಸ್ ಗಳನ್ನ ನೀವು ನೋಡಿದಾಗ ಲಾಭ ನಷ್ಟದ ನಡುವಿನ ವ್ಯತ್ಯಾಸ ಆಗಿರುತ್ತೆ. ಅದಕ್ಕೋಸ್ಕರ ಸರ್ಕಾರ 2016ರಲ್ಲಿ ಈ ಒಂದು ವೇವರ್ಸ್ ನ ತಂದಿತ್ತು. ರಿನ್ಯೂವಬಲ್ ಎನರ್ಜಿಯನ್ನ ಕಲ್ಲಿದ್ದಲು ಅಂದ್ರೆ ಇದ್ರ ಜೊತೆ ಸ್ಪರ್ಧೆ ಮಾಡೋದಕ್ಕೂ ಸಹ ಅಂದ್ರೆ ಈಕ್ವಲ್ ಆಗಿ ಕೊಟ್ಟಿದ್ರು. ಆದ್ರೆ ಈಗ ಅದನ್ನ ನಿಲ್ಲಿಸಿದ್ದಾರೆ ಒಂದೇ ಕಾರಣಕ್ಕೆ, ಆ ಒಂದು ಮನ್ನಾ ಅತಿಯಾಗಿ ಕೆಲಸ ಮಾಡ್ತು. ರಿನ್ಯೂವಬಲ್ ಎನರ್ಜಿ ಕಾಸ್ಟ್ ಗಳನ್ನ ನೀವು ನೋಡಿದಾಗ ಡ್ರಾಮ್ಯಾಟಿಕ್ ಆಗಿ ಬಿದ್ದೋಗಿದೆ. ರಿನ್ಯೂವಬಲ್ಸ್ ಈಗ ಸಬ್ಸಿಡೀಸ್ ಇಲ್ದೇನೂ ಕೂಡ ಕೋಲ್ ಪವರ್ ಜೊತೆ ಕಾಸ್ಟ್ ಕಾಂಪಿಟೇಟಿವ್ ಆಗಿರೋದ್ರಿಂದ ಸಪೋರ್ಟ್ ನ ಹಂತವಾಗಿ ತೆಗೆಯುವಂತಹ ಸಮಯ ಕೂಡ ಬಂದಿದೆ. ನೋಡಿ, ಇದನ್ನ ನಾವು ನೋಡಿದಾಗ ಒಂದ್ಸಲಕ್ಕೆ ಇದು ನಿಲ್ಲಲ್ಲ. ಸರ್ಕಾರ ಒಂದು ಫೇಸ್ ಡೌನ್ ಶೆಡ್ಯೂಲ್ ಅನ್ನ ಮಾಡ್ಕೊಂಡಿದೆ. ಅದರ ಪ್ರಕಾರ ನೀವು ನೋಡೋದಾದ್ರೆ ವೇವರ್ಸ್ ನಿಧಾನವಾಗಿ ಕಡಿಮೆಯಾಗಿ ಕೊನೆಗೆ ಜೂನ್ 2028 ನಂತರ ಪೂರ್ತಿಯಾಗಿ ನಿಂತೋಗ್ತಾರೆ. ಈ ನಡೆಯಿಂದ ನಾವು ನೋಡಿದಾಗ ರಿನ್ಯೂವಬಲ್ಸ್ ಈಗ ಸ್ವಂತ ಅಂದ್ರೆ ತಮ್ಮ ಅರ್ಹತೆಯ ಮೇಲೆ ಕಾಂಪೀಟ್ ಮಾಡಬಲ್ಲದು ಅನ್ನೋದು ಕೂಡ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಬಂದಿದೆ. ಹಾಗೆ ಸ್ಟೋರೇಜ್ ಮತ್ತೆ ಗ್ರಿಡ್ ಫ್ಲೆಕ್ಸಿಬಿಲಿಟಿ ತರ ಬೇರೆ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು ಅಂತ ಸರ್ಕಾರನು ಕೂಡ ಅನ್ಕೊಂಡಿರೋದು. ಎಕ್ಸಾಂಪಲ್, ಸರ್ಕಾರ ಬ್ಯಾಟರಿ ಸ್ಟೋರೇಜ್ ಮತ್ತೆ ಪಂಪ್ಡ್ ಹೈಡ್ರೋ ಪ್ರಾಜೆಕ್ಟ್ಸ್ ಗಳಿಗೆ 100% ISTS ವೇವರ್ಸ್ ನ 2028 ತನಕ ಎಕ್ಸ್ಟೆಂಡ್ ಕೂಡ ಮಾಡಿದೆ. ಸ್ಟ್ಯಾಂಡರ್ಡ್ ರಿನ್ಯೂವಬಲ್ ಪವರ್ ಕೆಪಾಸಿಟಿ ಅಂದ್ರೆ ಉತ್ಪಾದನೆಯನ್ನ ನಾವು ನೋಡೋದಾದ್ರೆ ಗ್ರಿಡ್ ಗೆ ಸೇರ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಸಿಕ್ಕಾಕೊಂಡಿರೋ ವಿದ್ಯುತ್ ನೀವು ನೋಡೋದಾದ್ರೆ ಕೇವಲ 9 ತಿಂಗಳುಗಳಲ್ಲಿ 2 ಪಟ್ಟಿಗಿಂತ ಹೆಚ್ಚಾಗಿದೆ. ನೋಡಿ, ಅಕ್ಟೋಬರ್ ನಲ್ಲಿ 20 ಗಿಗಾವಾಟ್ ಇದ್ದಿದ್ದು ಜೂನ್ ಹೊತ್ತಿಗೆ 50 ಗಿಗಾವಾಟ್ ದಾಟ್ಕೊಂಡಿದೆ. JSW ನ ನೋಡಿ, NTPC, ಅದಾನಿ ಗ್ರೀನ್ ಮತ್ತೆ ರಿನ್ಯೂವಬಲ್ ಎನರ್ಜಿ ತರದ ಕಂಪನಿಗಳು ಕೋಟ್ಯಾಂತರ ಡಾಲರ್ಗಳ ಒಂದು ಮೌಲ್ಯದ ಪ್ರಾಜೆಕ್ಟ್ಸ್ ಗಳನ್ನ ಹೊಂದಿದೆ ಅಲ್ವಾ. ಹೆಚ್ಚು ಕಡಿಮೆ ನಾವು ನೋಡಿದಾಗ ಭಾರತದ ಇಡೀ ಒಂದು ಸದ್ಯದ ರಿನ್ಯೂವಬಲ್ ಕೆಪಾಸಿಟಿ ಕಾಲ್ಭಾಗದಷ್ಟು ಇವು ಪವರ್ ಜನರೇಟ್ ಮಾಡೋದಕ್ಕೂ ಕೂಡ ಸಿದ್ಧವಾಗಿದ್ದಾರೆ. ಆದ್ರೆ ಆ ಕರೆಂಟ್ ನ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಗೊತ್ತಾ, ಅವ್ರಿಗೂ ಕೂಡ ಇದು ತಲುಪೇ ಇಲ್ಲ. ಬೇಡಿಕೆ ಇಲ್ಲ ಅಂತಲ್ಲ, ಆದ್ರೆ ಆ ಪವರ್ ನ ಡೆಲಿವರ್ ಮಾಡೋ ಗ್ರಿಡ್ ಇನ್ಫ್ರಾ ನಮ್ಮ ಹತ್ರ ಇನ್ನೂ ಇಲ್ಲ ಅಂತ. ಗ್ರಿಡ್ ಬೇಸಿಕಲಿ ಪವರ್ ಲೈನ್ಸ್ ಆಗಿರ್ಬೋದು, ಸಬ್ಸ್ಟೇಷನ್ಸ್ ಮತ್ತೆ ಟ್ರಾನ್ಸ್ಫಾರ್ಮರ್ಸ್ ಗಳ ಮೂಲಕ ನಡೆಯುವಂತಹ ಒಂದು ದೊಡ್ಡ ನೆಟ್ವರ್ಕ್. ಇದು ರಾಜಸ್ಥಾನದಲ್ಲಿ ಹಾಗೆ ಗುಜರಾತ್ ತರದ ಹೆಚ್ಚು ಬಿಸಿಲಿರೋ ರಾಜ್ಯಗಳಲ್ಲಿ ಸೋಲಾರ್ ಮತ್ತೆ ವಿಂಡ್ ಫಾರ್ಮ್ಸ್ ಗಳಿಂದ ಬೇರೆ ಬೇರೆ ದೇಶಗಳ ಭಾಗಗಳಾಗಿ ಎಲೆಕ್ಟ್ರಿಸಿಟಿಯನ್ನ ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ಗ್ರೀನ್ ಎನರ್ಜಿ ಜರ್ನಿ ಯಾವ ರೀತಿ ಆಗತ್ತೆ, ಚಾಲೆಂಜಸ್ ಗಳನ್ನ ಯಾವ ರೀತಿ ಫೇಸ್ ಮಾಡತ್ತೆ ಮತ್ತೆ ಯಾವ ರೀತಿ ಸಾಧನೆ ಮಾಡುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದು, ಕಟ್ನಿಟ್ಟಾದ ಸ್ಟೀಲ್ ಇಂಪೋರ್ಟ್ ಕರ್ಬ್ಸ್ ಗಳ ಹಿನ್ನೆಲೆಯಲ್ಲಿ ನೀವು ನೋಡಿದಾಗ JSW ಸ್ಟೀಲ್ ಮತ್ತೆ ಜಪಾನ್ನ JFE ಸ್ಟೀಲ್ ವಿಜಯನಗರ ಮತ್ತೆ ನಾಸಿಕ್ ನಲ್ಲಿ ಗ್ರೇನ್ ಓರಿಯೆಂಟೆಡ್ ಎಲೆಕ್ಟ್ರಿಕಲ್ ಸ್ಟೀಲ್ ಸಾಮರ್ಥ್ಯವನ್ನ ವಿಸ್ತರಣೆ ಮಾಡಬೇಕು ಅಂತ 5845 ಕ್ರೋರ್ಸ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕೆ ಅನೌನ್ಸ್ ಮಾಡಿದೆ. FY28 ಹೊತ್ತಿಗೆ ಕಂಬೈನ್ಡ್ ಕೆಪಾಸಿಟಿ ನೀವು ನೋಡಿದಾಗ 3,50,000 TPA ತಲುಪತ್ತೆ ಕೂಡ. ಭಾರತದಲ್ಲಿ ಬೆಳೆತಿರೋ ಒಂದು ಗ್ರೀನ್ ಎನರ್ಜಿ ಮತ್ತೆ ಟ್ರಾನ್ಸ್ಫಾರ್ಮರ್ಸ್ ಗಳ ಮಾರುಕಟ್ಟೆಯನ್ನ ಟಾರ್ಗೆಟ್ ಮಾಡೋದು ಹಾಗೆ ಈ ಒಂದು ಇಂಪೋರ್ಟ್ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡೋದು ಇದರ ಒಂದು ಗುರಿ. ಎರಡನೇದು, ಭಾರತದ ಎಲೆಕ್ಟ್ರಿಕ್ ಸ್ಕೂಟರ್ ರೇಸ್ ನ ನೀವು ನೋಡಿದಾಗ Q1 FY26 ನಲ್ಲಿ ಏತರ್ ಎನರ್ಜಿಗೆ ಒಂದು ದೊಡ್ಡ ಬೂಸ್ಟ್ ಅನ್ನ ಕೊಟ್ಟಿದೆ. ಕಂಪನಿ 178 ಕೋಟಿಗೆ ಒಂದು ನೆಟ್ ಲಾಸ್ ನ ರಿಪೋರ್ಟ್ ಮಾಡ್ಕೊಂಡಿದೆ. ಇದು ಕಳೆದ ವರ್ಷದ 183 ಕೋಟಿಗಿಂತ ಸ್ವಲ್ಪ ಕಡಿಮೆ. ಆದ್ರೆ ಆಪರೇಟಿಂಗ್ ರೆವಿನ್ಯೂ ನೀವು ನೋಡಿದಾಗ 79% ಇಯರ್ ಆನ್ ಇಯರ್ ಸ್ಪೈಕ್ ಕಂಡಿದೆ. ಅಂದ್ರೆ 645 ಕ್ರೋರ್ಸ್ ಅನ್ನ ತಲುಪಿದೆ ಅಂತ. ವಾಲ್ಯೂಮ್ಸ್ ಕೂಡ ಹೆಚ್ಚು ಕಡಿಮೆ ಡಬಲ್ ಆಗಿದೆ. ಇದಕ್ಕೆ ಕಾರಣ ಎಬಿಟಾ ಮಾರ್ಜಿನ್ ನೀವು ನೋಡಿದಾಗ Q1 FY25 ಅಂದ್ರೆ -33% ಇಂದ 16% ಗೆ ಇದು ಜಂಪ್ ಆಗಿದೆ. ಮೂರನೇದು, ಇಂಡಸ್ಇಂಡ್ ಬ್ಯಾಂಕ್ ನ ಸ್ಟಾಕ್ ನೀವು ನೋಡಿದಾಗ ಇಂದು ಆಗಸ್ಟ್ 5th 5% ಹೆಚ್ಚು ಜಂಪ್ ಆಗಿದೆ. ಆಕ್ಸಿಸ್ ಬ್ಯಾಂಕ್ ನ ಮಾಜಿ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ರಾಜೀವ್ ಆನಂದ್ ಅವರನ್ನ ತಮ್ಮ ಹೊಸ ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಹೆಸರಿಸಿದ ನಂತರ ಈ ಗ್ರೋತ್ ಬಂದಿರೋದು. ಇದರಿಂದ ಲೀಡರ್ಶಿಪ್ ಚಾಲಿತ ಟರ್ನ್ ಅರೌಂಡ್ ಬಗ್ಗೆ ಒಂದು ಆಪ್ಟಿಮಿಸಂ ಕೂಡ ಜಾಸ್ತಿ ಆಗಿದೆ. ಆನಂದ್ ಅವರ ನೇಮಕಾತಿಯನ್ನ RBI ಆಗಸ್ಟ್ 25th ರಿಂದ ಜಾರಿಗೆ ಬರುವಂತೆ 3 ವರ್ಷಗಳ ಅವಧಿಗೆ ಅಪ್ರೂವ್ ಮಾಡ್ಕೊಂಡಿದೆ. ಹಿಂದಿನ ಅಕೌಂಟಿಂಗ್ ಇಶ್ಯೂಸ್ ಗಳ ನಂತರ ವಿಶ್ವಾಸವನ್ನ ಮರಳಿ ಗಳಿಸೋದು ಇದರ ಒಂದು ಗುರಿ.
ಕೊನೆಯ ಟಿಟ್ಬಿಟ್, ಭಾರತದ ಅಪೆಲೇಟ್ ಟ್ರಿಬ್ಯುನಲ್ NCLAT ವೇದಾಂತಗೆ ಇಂಟರಿಮ್ ರಿಲೀಫ್ ಅನ್ನ ಕೊಟ್ಟಿದೆ. ಅದರ ಡಿಮರ್ಜರ್ ಪ್ರಪೋಸಲ್ ನ ಬ್ಲಾಕ್ ಮಾಡಿದ್ದ NCLTಯ ಮಾರ್ಚ್ ತಿಂಗಳ ಆರ್ಡರ್ಗೆ SEPCO ಪರವಾಗಿ 1245 crores ಬ್ಯಾಂಕ್ಗೆ ಗ್ಯಾರಂಟಿ ನೀಡಬೇಕೆಂಬ ಒಂದು ಷರತ್ತಿನ ಮೇಲೆ ಸ್ಟೇ ನೀಡಿದೆ. ಇನ್ನು ಕೇಸ್ನ ವಿಚಾರಣೆ ಮತ್ತೆ ನಾವು ನೋಡಿದಾಗ August 4th ರಂದು ನಡೆಯುತ್ತೆ ಅಂತ ಹೇಳಿರೋದು. ಅಲ್ಲಿವರೆಗೆ ವೇದಾಂತ ತನ್ನ ಒಂದು ಬಿಸ್ನೆಸ್ ರೀಸ್ಟ್ರಕ್ಚರಿಂಗ್ ಪ್ಲಾನ್ ನ ಮುಂದುವರಿಸಬೇಕು ಅಂತ ಈ ನಡೆ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.